ಮೇ 15ನೇ ತಾರೀಕು ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕೃತವಾಗಿ ಪಬ್ಲಿಕ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಒಪ್ಕೋತಾರೆ. ಜೂನ್ 21ಕ್ಕೆ ಎಕ್ಸಾಮ್ ಆಗುತ್ತೆ. ಜೂನ್ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಜುಲೈ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಮೇಯಿಂದ ಜುಲೈ 16 ತನಕ ಲಕ್ಷಾಂತರ ಜನ ಯಾರು ಡಾಕ್ಟರ್ ಆಗಬೇಕಂತ ಇದ್ರು, ಮೆಡಿಸಿನ್ ಓದಬೇಕಂತ ಇದ್ರು, ಬಿಟ್ಟು ಇಂಜಿನಿಯರಿಂಗು BSc MSc ಸೇರ್ಕೋತಾರೆ. ಸುಮಾರು 20 ಜನ ವಿದ್ಯಾರ್ಥಿಗಳು ಮಾಡ್ಕೋತಾರೆ. ಹಲವಾರು ಜನ 25 ದಿನ ಹಂಗರ್ ಸ್ಟ್ರೈಕ್ ಮೇಲೆ ಕೂತ್ಕೋತಾರೆ, ಉಪವಾಸ ಸತ್ಯಾಗ್ರಹ ಮೇಲೆ ಕೂತ್ಕೋತಾರೆ. ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಲಕ್ಷಾಂತರ ಜನ ಜಂತರ್ ಮಂತರ್ನಲ್ಲಿ ಸೇರ್ತಾರೆ. ಈ ಮಧ್ಯದಲ್ಲಿ ಇದೇ BJP ಸರ್ಕಾರದವರು, ಮಂತ್ರಿಗಳು, MPಗಳು, MLAಗಳು, ಅವ್ರ ಎಂಟೈರ್ ಎಕೋಸಿಸ್ಟಮ್ ಯಾರಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ದೇಶದ್ರೋಹಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾರೆ. ಆಪೋಸಿಷನ್ನಿಂದ ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕುಡಿದ್ರೂ ಕೂಡ ಅದು ಕೂಡ ಅಮೇರಿಕಾಯಿಂದ ಬರ್ತದೆ, ಬಾಂಗ್ಲಾದೇಶಿಂದ ಬರ್ತಾ ಇದೆ, ಪಾಕಿಸ್ತಾನಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರ ಮೇಲೆ ಡೆಲ್ಲಿ ಪೊಲೀಸವರು ಹಲ್ಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಬಿಡ್ತಾರೆ. ಮನಸ್ಸಿಗೆ ಬಂದಂಗೆ ಅವರಿಗೆ ದೈಹಿಕವಾಗಿ ದಂಡ ಕೊಡ್ತಾರೆ, ಮಾನಸಿಕವಾಗಿ ದಂಡ ಕೊಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಇವೇ ಯಾರು BJPಯವರ ಫಾಲೋವರ್ಸ್ ಇರ್ಬೋದು, RSS ಅವ್ರ ಫಾಲೋವರ್ಸ್ ಇರ್ಬೋದು, ಅವಾಚ್ಯಕ ಶಬ್ದದಲ್ಲಿ ನಿಂದಿಸ್ತಾರೆ. ಧರ್ಮದ್ರೋಹಿ, ದೇಶದ್ರೋಹಿ ಅಂತಂದು ಕೂಡ ನಿಂದಿಸ್ತಾರೆ ಅವರು. ನಮ್ಮ BJP ಕರ್ನಾಟಕ ನಾಯಕರು ಕೂಡ ನಿನ್ನೆ ಏನು ಹೇಳ್ತಾರೆ, ಇವರೆಲ್ಲ ಕಾಕ್ರೋಚ್ಗಳಿದ್ದಾರೆ, ಹಿಟ್ ತಗೊಂಡು ಇವ್ರಿಗೆ ಸಾಯಿಸಬೇಕು ಅಂತ, ಮಾರ್ಕೆಟಿಂದ ಹಿಟ್ ತಗೋಬೇಕಂತ ಇವರಿಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.